ಅಹಿಂದ ವೇದಿಕೆ ಪುನಶ್ಚೇತನಕ್ಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಹೊಸ ನಾಯಕತ್ವ ಸೃಷ್ಟಿಗೆ ಸಿದ್ದು ಹೊಸ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಹೊಸ ನಾಯಕತ್ವ ಸೃಷ್ಟಿಗೆ ಸಿದ್ದು ಹೊಸ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಸಿದ್ದು ರಾಜಕಾರಣಕ್ಕೆ ಅಹಿಂದ ಚಳುವಳಿಯೇ ಬುನಾದಿಯಾಗಿತ್ತು. ಅಹಿಂದ ಚಳುವಳಿ ಬಗ್ಗೆ ಮಾಜಿ ಸಿಎಂ ಸಿದ್ದು ಗಮನವನ್ನ ಹರಿಸಿದ್ದಾರೆ. ಹಳೆಯ ತಂಡಕ್ಕೆ ಗುಡ್ ಬೈ, ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಅಂತ. ಸೆಪ್ಟೆಂಬರ್ನಲ್ಲಿ ಒಬಿಸಿ ಸಮಾವೇಶ ನಡೆಸಲು ಪ್ಲಾನ್ ನಡೀತಿದೆ. ಪುತ್ರ ಯತೀಂದ್ರಗೆ ಉತ್ತಮ ಸ್ಥಾನ ನೀಡುವುದಕ್ಕೆ ಸಿದ್ದು ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಅಹಿಂದ ಸಮಾವೇಶ ಬದಲಿಗೆ ಒಬಿಸಿ ಕಾರ್ಯಕ್ರಮವನ್ನ ನಡೆಸ್ತಾರಾ ಅಂತ. ಹಳೆಯ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಜಮೀರ್ ಸಮಾವೇಶದಿಂದ ದೂರ ಉಳಿಯುವಂತ ಸಾಧ್ಯತೆ ಇದೆ. ಮಹದೇವಪ್ಪ ಜಾರಕಿಹೊಳಿ ಭೇಟಿ ಮಾಡಿದ್ರು ಯತೀಂದ್ರ. ಸಮಾವೇಶದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುವತ್ತ ಯತೀಂದ್ರ ಹೆಜ್ಜೆಯನ್ನ ಹಾಕಿದ್ದಾರೆ. ಯತೀಂದ್ರಗೆ ಪಟ್ಟ ಕಟ್ಟೋದಕ್ಕೆ ಸಿದ್ದರಾಮಯ್ಯ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ. ಅಹಿಂದ ವೇದಿಕೆಯ ಪುನಶ್ಚೇತನಕ್ಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಹೊಸ ನಾಯಕತ್ವದ ಸೃಷ್ಟಿಗೆ ಸಿದ್ದರಾಮಯ್ಯ ಹೊಸ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಸಿದ್ದು ರಾಜಕಾರಣಕ್ಕೆ ಅಹಿಂದ ಚಳುವಳಿಯೇ ಬುನಾದಿಯಾಗಿತ್ತು. ಅಹಿಂದ ಚಳುವಳಿ ಬಗ್ಗೆ ಮಾಜಿ ಸಿಎಂ ಸಿದ್ದು ಮತ್ತೆ ಗಮನವನ್ನ ಹರಿಸಿದ್ದಾರೆ. ಹಳೆಯ ತಂಡಕ್ಕೆ ಗುಡ್ ಬೈ ಹೇಳಿ ಹೊಸ ಮುಖಗಳಿಗೆ ಹೊಸ ತಂಡವನ್ನ ಕಟ್ಟುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಒಬಿಸಿ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಉತ್ತಮವಾದಂತಹ ಸ್ಥಾನ ನೀಡೋದಕ್ಕೆ ಸಿದ್ದು ಹೊಸ ಚಿಂತನೆಯನ್ನ ಮಾಡಿದ್ದಾರೆ. ಅಹಿಂದ ಸಮಾವೇಶ ಬದಲಿಗೆ ಒಬಿಸಿ ಕಾರ್ಯಕ್ರಮದ ಪ್ಲಾನ್ ಅನ್ನ ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಹಳೆಯ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಸಿ. ಮಹದೇವಪ್ಪ, ಜಮೀರ್ ಸಮಾವೇಶದಿಂದ ದೂರ ಉಳಿಯುವಂತ ಸಾಧ್ಯತೆ ಇದೆ. ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ರು ಸಿದ್ದರಾಮಯ್ಯ. ಅದೇ ಒಂದು ಬಣವನ್ನ ಇಟ್ಟುಕೊಂಡು ಸಿಎಂ ಕೂಡ ಆಗಿದ್ರು. ಈಗ ಮತ್ತೆ ಅಹಿಂದ ಸಮಾವೇಶದ ಬದಲಿಗೆ ಒಬಿಸಿ ಸಮಾವೇಶವನ್ನ ಮಾಡಿ ಮಗನಿಗೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಡುವಂತ ಪ್ಲಾನಿಂಗ್ ಮಾಡ್ತಿದ್ದಾರೆ, ಯೋಜನೆಯನ್ನ ಮಾಡ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆಯ ತಂಡಕ್ಕೆ ಗುಡ್ ಬೈ ಹೇಳಿ ಹೊಸ ಮುಖಗಳನ್ನ ಕಲೆಕ್ಟ್ ಮಾಡಿ ಹೊಸ ಒಂದು ಯೋಜನೆಯನ್ನ ಹೊಸಬರನ್ನ ಸೇರಿಸಿಕೊಂಡು ಒಬಿಸಿ ಸಮಾವೇಶವನ್ನ ನಡೆಸಿ ಪುತ್ರ ಯತೀಂದ್ರಗೆ ಉತ್ತಮವಾದ ಸ್ಥಾನ ನೀಡೋದಕ್ಕೆ ಸಿದ್ದು ಹೊಸ ಯೋಜನೆಯನ್ನ ಹಾಕಿ ಚಿಂತನೆಯನ್ನ ನಡೆಸಿದ್ದಾರೆ. ಅಹಿಂದ ಸಮಾವೇಶ ಬದಲಿಗೆ ಒಬಿಸಿ ಕಾರ್ಯಕ್ರಮದ ಪ್ಲಾನಿಂಗ್ ನಡೆಸುತ್ತಿದ್ದಾರೆ. ಸಮಾವೇಶದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುವಂತ ಯತೀಂದ್ರ ಹೆಜ್ಜೆಯನ್ನ ಹಾಕಿದ್ದಾರೆ. ಯತೀಂದ್ರಗೆ ಹೊಸ ಪಟ್ಟವನ್ನ ಕಟ್ಟೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿ ಒಬಿಸಿ ಕಾರ್ಯಕ್ರಮದ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ.